ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ಸಾಪ್ತಾಹಿಕ ವಾರ ಭವಿಷ್ಯ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಇದೇ ಫೆಬ್ರವರಿ 24ರಿಂದ ಮಾರ್ಚ್ 1ನೇ ತಾರೀಕಿನವರೆಗೆ ಹೇಗಿರುತ್ತೆ ಎನ್ನುವುದರ ಬಗ್ಗೆ ಬೆಳಕು ಚೆಲ್ಲುವಂತಹ ಪ್ರಯತ್ನ. ಬನ್ನಿ ವೀಕ್ಷಕರೇ, ತಡ ಮಾಡದೆ ಈ ಸಂಚಿಕೆಯನ್ನು ಆರಂಭ ಮಾಡೋಣ. ವೀಕ್ಷಕರೇ, ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕೂಡ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಬನ್ನಿ ಹಾಗಾದರೆ ಮೊದಲನೆಯ ರಾಶಿಯನ್ನು ನೋಡ್ಕೊಂಬರೋಣ, ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯ ಈ ವಾರದ ಸಾಪ್ತಾಹಿಕ ಭವಿಷ್ಯವನ್ನು ನೋಡಲಿಕ್ಕಾಗಿ ಸ್ವಲ್ಪ ಅಂದರೆ 50% ಸಿಹಿ ಮತ್ತು 50% ಚಾಲೆಂಜಸ್ ಇದೆ. ನಾನು ಅದನ್ನು ಕಹಿ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದರೆ ಆ ಚಾಲೆಂಜ್ ಅನ್ನೋ ವರ್ಡ್ ಏನಿದೆಯಲ್ಲ ಅದನ್ನು ಮೆಟ್ಟಿ ಗೆದ್ದು ನಿಂತಾಗ ನಮಗೆ ಬರುವಂಥದ್ದು ಸಿಹಿನೇ ಹೊರತಾಗಿ ಕಹಿ ಅಲ್ಲವೇ ಅಲ್ಲ. ಅದಕ್ಕೋಸ್ಕರ ನಾನು ಕಹಿ ಎನ್ನುವ ಶಬ್ದವನ್ನು ಉಪಯೋಗ ಮಾಡಲಿಲ್ಲ. ಅಂದರೆ ನಿಮಗೆ ವಾರಾಂತ್ಯದ ಕೊನೆಗೆ ಅಂದರೆ ವೀಕೆಂಡ್ ಅಷ್ಟೊತ್ತಿಗೆ ನಿಮಗೆ 100% ಸಿಹಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಮೊದಲು ನಿಮಗೆ ವಾರದ 3 ದಿನ ಒಂದು ಸ್ವಲ್ಪ ಸಿಹಿ ಒಳ್ಳೆಯದ್ದು, ಅದೇ ರೀತಿ ಅವಕಾಶಗಳು ಬರುವಂಥದ್ದು, ಕುಟುಂಬದ ಸದಸ್ಯರೊಂದಿಗೆ ನೀವೆಲ್ಲ ಸೇರಿ ಯಾವುದಾದ್ರೂ ಒಂದು ಹೋಟೆಲಿಗೆ ಹೋಗಿ ಊಟ ಮಾಡಿಕೊಂಡು ಗೆಟ್ ಟುಗೆದರ್ ಆಗುವಂಥದ್ದು, ಆಮೇಲೆ ಯಾವುದಾದ್ರೂ ಒಂದು ಶಾರ್ಟ್ ಟ್ರಿಪ್ ಬೆಳಗ್ಗೆ ಹೋಗಿ ಸಂಜೆ ಬರುವಂಥದ್ದು, ಈ ರೀತಿ ಎಲ್ಲ ಒಂದು ಅರೇಂಜ್ಮೆಂಟ್ ಆಗುತ್ತೆ. ಮನೆಯಲ್ಲೂ ಕೂಡ ರಿಲೇಟಿವ್ಸ್ ಬರ್ತಾರೆ, ಫ್ರೆಂಡ್ಸು, ನೇಬರ್ಸು, ಖುಷಿಯಾದ ವಾತಾವರಣ ಇರುತ್ತೆ. ಆದರೆ ವಾರದ ಇನ್ನುಳಿದ 4 ದಿನ ಇದೆಯಲ್ಲ ಅಲ್ಲಿ ನಿಮಗೆ ಒಂದು ಸ್ವಲ್ಪ ಚಾಲೆಂಜಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಚಾಲೆಂಜಸ್ ಯಾವ ಥರ ಅಂತಂದರೆ ನಿಮ್ಮ ಫ್ಯಾಮಿಲಿ ಅಂದರೆ ರಿಲೇಟಿವ್ಸ್, ದೂರದ ರಿಲೇಟಿವ್ಸ್ ಇರ್ಬೋದು, ಹತ್ತಿರದ ಸಂಬಂಧಿಕರಿರ್ಬೋದು, ಅವರಿಂದ ಯಾವುದೋ ಒಂದು ಡಿಸ್ಪ್ಯೂಟ್ಸ್, ಪೂರ್ವಜರ ಆಸ್ತಿಗೆ ಸಂಬಂಧಪಟ್ಟಂಥ ವಿವಾದ ಇರಬಹುದು. ಅದೇ ರೀತಿ ಇನ್ನು ಕಚೇರಿಗೆ ಸಂಬಂಧಪಟ್ಟಂಥ ಆಫೀಸು, ವ್ಯಾಪಾರ, ವ್ಯವಹಾರದ ಕ್ಷೇತ್ರದಲ್ಲಿ ನಿಮಗೆ ಇದ್ದಕ್ಕಿದ್ದಂತೆ ನಿಮಗೆ ಒಲ್ಲದ ಮನಸ್ಸಿನಿಂದ ಕೆಲಸ ಕೊಡುವಂತಹ ಒಂದು ಸಂದರ್ಭ ನಿರ್ಮಾಣ ಆಗ್ಬೋದು. ಈ ಒಂದು ಪ್ರಾಜೆಕ್ಟಲ್ಲಿ ನನ್ನ ಯಾಕೆ ಇವರು ಇನ್ವಾಲ್ವ್ ಮಾಡ್ತಾ ಇದ್ದಾರೆ, ಇದು ನನಗೆ ಆಗಿ ಬರದೇ ಇರುವಂಥ ವಿಷಯ, ಅದರಲ್ಲಿ ನನಗೆ ಎಕ್ಸ್ಪರ್ಟೈಸ್ ಕೂಡ ಇಲ್ಲ, ಅಥವಾ ಅದರಲ್ಲಿ ನನಗೆ ಮಾಡಬೇಕು ಎನ್ನುವ ಉತ್ಸಾಹ ಇಲ್ಲ, ಮತ್ತು ಅದು ನನಗೆ ಔಟ್ ಆಫ್ ದ ಬಾಕ್ಸ್ ಅಂದರೆ ನನ್ನ ಒಂದು ಯೋಚನೆಗೂ ಮೀರಿದಂಥ ವಿಷಯ, ನನ್ನ ಯಾಕೆ ಇವರು ಇದರಲ್ಲಿ ಇನ್ವಾಲ್ವ್ ಮಾಡ್ತಾ ಇದ್ದಾರೆ, ನನಗೆ ಇದಕ್ಕೂ ಸಂಬಂಧ ಇಲ್ವಲ್ಲ ಅನ್ನುವಂತಹ ಒಂದು ಚಾಲೆಂಜ್ ಬರುತ್ತೆ. ಅದರಲ್ಲಿ ನೀವು ತೊಡಕೋಬೇಕು. ನಮಗೆ ಸಂಬಂಧಪಟ್ಟದ್ದಲ್ಲದೇ ಇದ್ದರೂ ಕೂಡ ಒಂದು ಬದುಕಿನ ಅನಿವಾರ್ಯತೆ ಮತ್ತು ಬದುಕಿನ ಬಂಡಿಯನ್ನು ಎಳ್ಕೊಂಡು ಹೋಗಬೇಕಲ್ಲ. ಈಗ ನಾವು ಆಫೀಸಲ್ಲಿ ಸಡನ್ ಆಗಿ ಇದು ನಾನು ಮಾಡಲ್ಲ, ಇದು ಆಗಲ್ಲ, ಈ ಒಂದು ನೀವು ಬಿಸ್ನೆಸ್ ಪ್ಲ್ಯಾನಿಂಗಿಗೆ ನನ್ನ ಇನ್ವಾಲ್ವ್ ಮಾಡ್ಕೋತಾ ಇದ್ದೀರಿ, ನಾನು ಆ ಊರಿಗೆ ಹೋಗಲ್ಲ, ಈ ಒಂದು ಬಿಸ್ನೆಸ್ ಟ್ರಿಪ್ಪಿಗೆ ಹೋಗಲ್ಲ, ಈ ರೀತಿ ಆಗಲ್ಲ ಅಂತ ನೆಗೆಟಿವ್ ಆಗಿ ಮಾತಾಡಿದಾಗ ನಮ್ಮ ಕೆಲಸಕ್ಕೆ ಅದು ಕುತ್ತು ಬರುತ್ತೆ. ಹಾಗಾಗಿ ವಾರಾಂತ್ಯದ 4 ದಿವಸಗಳನ್ನು ನೋಡಿಕೊಂಡು ಸರಿ ಸರ್ ಆಯಿತು ಮಾಡಿಕೊಡ್ತೀನಿ, ಒಂದು ಕಲಿಯೋದಕ್ಕೆ ಹೊಸ ಅವಕಾಶ ವೇದಿಕೆ ಸಿಗ್ತಾ ಇದೆ, ಹೀಗೆ ಮುಕ್ತವಾದಂತಹ ಮನಸ್ಸಿನಿಂದ ನೀವು ಓಪನ್ ಮೈಂಡೆಡ್ ಆಗಿ ಮೇಷರಾಶಿಯವರು ಈ ವಾರ ಮುನ್ನುಗ್ಗಿದಾಗ ಆ ಚಾಲೆಂಜಸ್ಸನ್ನು ಸಿಹಿಯಾಗಿ ಪರಿವರ್ತನೆ ಮಾಡ್ಕೋತೀರಿ. ಕಲಿಯೋದಕ್ಕೂ ಅವಕಾಶ ಸಿಗುತ್ತೆ, ಬೆಳೆಯೋದಕ್ಕೂ ಅವಕಾಶ ಸಿಗುತ್ತೆ. ಈ ರೀತಿಯಾದಂತಹ 3 ದಿವಸ ಸಿಹಿ ಇರುತ್ತೆ, ಇನ್ನು 4 ದಿವಸ ಒಂದು ಚಾಲೆಂಜ್ ಬರುತ್ತೆ. ಆ ಚಾಲೆಂಜನ್ನು ಗೆದ್ದು ಮೆಟ್ಟಿ ನಿಂತು ನೀವು ತೋರಿಸಿದಾಗ ವಾರ ಪೂರ್ತಿ ನಿಮಗೆ ಸಿಹಿ ಇರುತ್ತೆ. ಸಾಂಸಾರಿಕ ಜೀವನದಲ್ಲೂ ಕೂಡ ವಾರದ ಮೊದಲಿನಿಂದ ಕೂಡ ಸಿಹಿ ಅಂತಲೇ ಹೇಳ್ಬೋದು ನಿಮಗೆ. ತದನಂತರ 4 ದಿವಸ ಸ್ವಲ್ಪ ಕೆಲಸದ ಒತ್ತಡ, ಪ್ರೆಷರು, ಟೆನ್ಷನ್ ಇರುತ್ತೆ. ಏನು ತಲೆ ಕೆಡಿಸ್ಕೋಬೇಡಿ. ಮೇಷರಾಶಿಯವರಿಗೆ ಮನೆಯಿಂದ ಹೊರಡೋದಕ್ಕಿಂತ ಮುಂಚೆ 108 ಸಾರಿ ಓಂ ಗಂ ಗಣಪತಯೇ ನಮಃ, ಓಂ
ಗಂಗ್ ಗಣಪತಯೇ ನಮಃ ಅನ್ನೋ ಮಂತ್ರವನ್ನು ಪಠಿಸಿ ಮನೆಯಿಂದ ಹೊರಟ್ರೆ ಅದ್ಭುತವಾದಂಥ ಯಶಸ್ಸಿರುತ್ತೆ. ಮೇಷರಾಶಿಯವರಿಗೆ ಈ ವಾರ ಕೆಂಪು ಬಣ್ಣ ಶುಭ ತರುತ್ತೆ. ಅದೇ ರೀತಿ ನಂಬರ್ 9 ಅತ್ಯದ್ಭುತ ಯಶಸ್ಸು ಸಿಗುತ್ತೆ. ಹೆಚ್ಚಿನ ಶುಭ ಫಲಗಳನ್ನು ಪಡೆಯೋದಕ್ಕೆ ಮೇಷರಾಶಿಯವರು ಜೀತ್ ಮೀಡಿಯಾ ವಾಹಿನಿಯಲ್ಲಿ ಅಪ್ಲೋಡ್ ಆದಂತಹ ಗಜೇಂದ್ರ ಮೋಕ್ಷ ಸ್ತೋತ್ರವನ್ನು ಪ್ರತಿದಿನ ಬೆಳಗ್ಗೆ ಸಂಜೆ ತಪ್ಪದೆ ಕೇಳ್ತಾ ಬನ್ನಿ. ಅತ್ಯದ್ಭುತ ಫಲಗಳು ನಿಮಗಿರುತ್ತೆ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ವಾರ ನಡೆಯುವ ಹಾದಿಯಲ್ಲಿ ಸಾಕಷ್ಟು ಹೂವುಗಳಿದ್ರೂ ಕೂಡ ಕೆಟ್ಟ ಜನರ ಕಣ್ದೃಷ್ಟಿ, ಹೊಟ್ಟೆ ಕಿಚ್ಚು ಇವೆಲ್ಲ ಮುಳ್ಳನ್ನು ಬಿಸಾಕುವಂತಹ ಒಂದು ಅನಿವಾರ್ಯ ಸಂದರ್ಭಗಳು ಸೃಷ್ಟಿ ಮಾಡುತ್ತೆ ಗ್ರಹಗತಿಗಳು. ಯಾಕಪ್ಪ ಅಂತಂದರೆ ಇದನ್ನು ವಿಸ್ತಾರವಾಗಿ ನಾನು ಹೇಳಲಿಕ್ಕಾಗಿ, ನೀವೇನೋ ಒಂದು ಒಳ್ಳೆಯ ಗುರಿ, ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ವೃಷಭ ರಾಶಿಯವರು ಈ ವಾರ ಕೆಲಸ ಕಾರ್ಯ ತತ್ಪರರಾಗಿ ಮುಂದೆ ನಡೀತಾ ಇರ್ತೀರ. ಆದರೆ ನಿಮ್ಮ ಸ್ವಂತ ಬಲ ಪರಿಶ್ರಮದ ಮೇಲೆ ನೀವು ಮುಂದೆ ನಡಿಬೇಕಾದ್ರೆ ಒಂದು ನೆರೆಹೊರೆಯವರು ಇರ್ಬೋದು, ಆಫೀಸಿನಲ್ಲಿ ಕೊಲೀಗ್ಸ್ ಇರ್ಬೋದು, ಎಲ್ಲರೂ ಒಂದು ಇವರೇನಪ್ಪ ಇಷ್ಟು ಚೆನ್ನಾಗಿ ಬೆಳೀತಾ ಇದ್ದಾರೆ. ನಿಮ್ಮ ಸ್ವಂತ ಬಲ ಪರಿಶ್ರಮ, ಕಠಿಣ ಪರಿಶ್ರಮ ಅದು ಅವರಿಗೆ ಗೊತ್ತಾಗಲ್ಲ. ಅವರ ಕಣ್ಣಿಗೆ ಚುಚ್ಚುವಂಥದ್ದು ಯಾವುದು? ಕಣ್ಣುರಿ ಏನು? ನೀವು ಬೆಳೀತಾ ಇದ್ದೀರಾ. ಆದರೆ ಅದರ ಹಿಂದೆ ನಿಮ್ಮ ಪರಿಶ್ರಮ ಎಷ್ಟಿರುತ್ತೆ, ಶ್ರಮ ಎಷ್ಟಿರುತ್ತೆ ಅದು ಅವರಿಗೆ ಬೇಕಾಗಿಲ್ಲ, ಅದು ಅವ್ರಿಗೆ ಕಣ್ಣಿಗೆ ಕಾಣಿಸಲ್ಲ. ಇದೇ ಏನಾಗುತ್ತೆ ಅಂತಂದರೆ, ಈ ವಾರಾಂತ್ಯದ ವೇಳೆಗೆ ಒಂದು 3-4 ದಿವಸ ಸ್ವಲ್ಪ ನಿಮಗೆ ಮೆಂಟಲಿ ಡಿಸ್ಟರ್ಬ್ ಮಾಡಬಹುದು. ಹೇಗೆ ಅಂತಂದರೆ, ನೀವು ವಾರದ 3 ದಿವಸ 4 ದಿವಸ ಚೆನ್ನಾಗಿ ಒಳ್ಳೆ ಸ್ಪೀಡಿಂದ ಕೆಲಸ ಮಾಡ್ತೀರಾ, ಒಳ್ಳೆಯ ಉತ್ಸಾಹ ಇರುತ್ತೆ. ಆಮೇಲೆ 4ನೇ ದಿವಸ 5ನೇ ದಿವಸ ಏನೋ ನಿಮ್ಮ ಬಾಸ್ ಕಚೇರಿಯಲ್ಲಿ ನಿಮ್ಮನ್ನು ಕರೆದ್ಬಿಟ್ಟು ನಿಮ್ಮದಲ್ಲದ ತಪ್ಪಿಗೆ ಒಂದು ಸ್ವಲ್ಪ ಬೈಬೋದು. ಆಗ ನೀವು ಯೋಚನೆ ಮಾಡ್ತೀರಾ, ಈ ತಪ್ಪು ನಾನು ಮಾಡಿಲ್ವಲ್ಲ, ಹಾಗಾದರೆ ಯಾರೋ ನನ್ನ ಬಗ್ಗೆ ಇವರಿಗೆ ಅಪಪ್ರಚಾರ ಮಾಡಿರುವಂಥದ್ದು ಅಥವಾ ಕಿವಿ ಚುಚ್ಚಿರುವಂಥದ್ದು. ನೀವು ಡಿಮೋಟಿವೇಟ್ ಆಗ್ತೀರಾ, ಸ್ವಲ್ಪ ಕುಸಿಯುವಂಥ ವಾತಾವರಣ ಬರುತ್ತೆ. ಬೇಡ, ಆ ಥರ ಮಾಡ್ಕೋಬೇಡಿ ವೃಷಭ ರಾಶಿಯವರು. ಯಾಕೆಂದರೆ ಮೊದಲೇ ನಾನು ಅಲರ್ಟ್ ಮಾಡ್ತಾ ಇದ್ದೀನಿ. ಇಂಥ ಸಂದರ್ಭ ಸನ್ನಿವೇಶಗಳು ಬಂದಾಗ, ಇದನ್ನು ನಾನು ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ್ದೆ, ಇದನ್ನು ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಟು ಧೈರ್ಯವಾಗಿ ಮುನ್ನುಗ್ಗಿ ಅಂದಾಗ ವೃಷಭ ರಾಶಿಯವರಿಗೆ ಈ ವಾರ ಪೂರ್ತಿ ಹೂವಿನ ಹಾಸಿಗೆ ಆಗುತ್ತೆ. ಇದು ಕೇವಲ ಕಚೇರಿಯ ಒಂದು ಸಂದರ್ಭ ಅಲ್ಲ, ಮನೆಯಲ್ಲೂ ಕೂಡ ಆಗಿರಬಹುದು, ನಿಮ್ಮ ವ್ಯಾಪಾರದ ಕ್ಷೇತ್ರದಲ್ಲಾಗಿರಬಹುದು, ಅಥವಾ ವಿದ್ಯಾರ್ಥಿಗಳಿಗೆ ಆಗಿರಬಹುದು. ಯಾವುದೇ ಕ್ಷೇತ್ರ ಇರಲಿ, ವೃಷಭ ರಾಶಿಯವರು ಈ ವಾರ ತಾಳ್ಮೆ, ದೃಢತೆ, ಗುರಿಯ ಮೇಲೆ ಕರೆಕ್ಟಾಗಿ ಫೋಕಸ್ ಮಾಡಿಕೊಂಡು ನಡೆದಿದ್ದೇ ಆದಲ್ಲಿ ಈ ವಾರ ಪೂರ್ತಿ ಹೂವಿನ ಹಾಸಿಗೆ ಆಗುತ್ತೆ, ಹೂವಿನ ದಾರಿ ನಿಮ್ಮದು. ಇದಕ್ಕೆ ಇನ್ನೂ ಒಂದೇನಪ್ಪ ಅಂತಂದರೆ, ಮನೆಯಿಂದ ಹೊರಡುವ ಮುನ್ನ ವೃಷಭ ರಾಶಿಯವರು 108 ಬಾರಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಮಂತ್ರ ಪಠಣೆ ಮಾಡಿಬಿಟ್ಟು ಹೊರಡಿ. ನೋಡೋಣ ಯಾರು ನಿಮ್ಮನ್ನು ತಡೆದು ನಿಲ್ಲಿಸ್ತಾರೆ. ವೃಷಭ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥ ವಾರ ಇದು. ಆದರೆ ಒಂದೇನಪ್ಪ ಅಂತಂದರೆ, ಮನಸ್ಸಿನ ಮೇಲೆ ಯಾವುದನ್ನು ನೆಗೆಟಿವ್ ತಗೋಬೇಡಿ. ಮಾತಾಡ್ತೀರಾ ಮಾತಾಡಿ, ನನ್ನ ಕೆಲಸ ನಾನು ಮಾಡ್ತೀನಿ, ಗೆಲ್ತೀನಿ ಅನ್ನೋ ಒಂದು ದೃಢ ನಿಶ್ಚಯ ಇರಲಿ, ಒಳ್ಳೆಯದಾಗತ್ತೆ. ವೃಷಭ ರಾಶಿಯವರಿಗೆ ಪಿಂಕ್ ಕಲರ್ ಶುಭ ಕೊಡುತ್ತೆ ಮತ್ತು ನಂಬರ್ 6 ಅದೃಷ್ಟ ತರುತ್ತೆ. ವಿಶೇಷವಾಗಿ ಬರುವಂತಹ ವಾರದಲ್ಲಿ ಶುಕ್ರವಾರ ನಿಮಗೆ ಅತ್ಯದ್ಭುತ ಯಶಸ್ಸು, ಹಣವನ್ನು ತಂದು ಕೊಡುತ್ತೆ. ಇನ್ನು ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ವೀಕ್ಷಕರೇ, ಈಗ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ವಾರ ಯಾರೇ ಇರಲಿ, ಮಿಥುನ ರಾಶಿಯ ವಿದ್ಯಾರ್ಥಿಗಳಿರಲಿ, ಕಚೇರಿಯಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳಿರಲಿ, ರಾಜಕೀಯ ಕ್ಷೇತ್ರದಲ್ಲಿರಲಿ, ಸಿನಿಮಾ ರಂಗದಲ್ಲಿರಲಿ, ಮಾಧ್ಯಮ ಕ್ಷೇತ್ರದಲ್ಲಿರಲಿ, ಸೋಷಿಯಲ್ ಮೀಡಿಯಾದಲ್ಲಿರಲಿ, ರೈತರು ಅಥವಾ ಸ್ಪೋರ್ಟ್ಸ್ ಕ್ಷೇತ್ರದಲ್ಲಿರಲಿ, ಹೈನುಗಾರಿಕೆಯಲ್ಲಿರಲಿ, ಯಾವ ಒಂದು ಮಿಥುನ ರಾಶಿಯ ಜಾತಕರಿಗೆ ಏನಾಗುತ್ತೆ ಅಂದರೆ, ಈ ವಾರ ಸ್ವಲ್ಪ ಸಡನ್ ಕೋಪ ಬರುವಂತಹ ಒಂದು ಮುನ್ಸೂಚನೆ ಇದೆ. ಮಿಥುನ ರಾಶಿಯವರು ಹಾಗಾಗಿ ಬಹಳ ಜಾಗೃತಿಯಿಂದ ಇರಬೇಕು. ಯಾರೇ ಏನೇ ನಿಮ್ಮ ಎದುರುಗಡೆ ಇರುವವರು ಏನೇ ಕಮೆಂಟ್ ಪಾಸ್ ಮಾಡಲಿ, ಏನೇ ಹೇಳಲಿ, ತಾಳ್ಮೆ. ಮಿಥುನ ರಾಶಿಯವರಿಗೆ ಈ ವಾರ
ತಾಳ್ಮೆಯೇ ಮೂಲ ಮಂತ್ರ. ಸಮಾಧಾನ ಸಮಾಧಾನ ಸಮಾಧಾನ. ನೀವು ಎಷ್ಟು ಸಮಾಧಾನವಾಗಿರ್ತೀರಿ ಅಷ್ಟೇ ಈ ವಾರ ನಿಮ್ಮದು ಚೆನ್ನಾಗಿ ಹೋಗುತ್ತೆ. ನಿಮಗೆ ಗೊತ್ತು, ನಿಮ್ಮ ಆತ್ಮಶುದ್ಧಿ ನಿಮಗಿದೆ. ನೀವು ಕೆಟ್ಟದ್ದನ್ನು ಬಯಸೋರಲ್ಲ, ಕೆಟ್ಟದ್ದನ್ನು ಮಾಡೋರಲ್ಲ, ಕೆಟ್ಟ ಕೆಲಸ ಮಾಡಿಲ್ಲ. ಆದರೂ ಕೂಡ ನಮ್ಮದಲ್ಲದ ತಪ್ಪಿಗೆ ಯಾಕೆ ಇವರು ಈ ಥರ ಎಳಿತಾ ಇದ್ದಾರೆ ಅನ್ನುವಂತಹ ಸಂದರ್ಭ ನಿರ್ಮಾಣ ಆಗುತ್ತೆ ಮಿಥುನ ರಾಶಿಯವರಿಗೆ. ಬೇಡ, ತಾಳ್ಮೆಗೆಡಬೇಡಿ, ಧೈರ್ಯವಾಗಿ ಮುನ್ನುಗ್ಗಿ. ದೇವರ ಆಶೀರ್ವಾದ ನಿಮಗಿರುತ್ತೆ. ಇನ್ನೂ ಒಂದೇನಪ್ಪ ಅಂದರೆ ಮಿಥುನ ರಾಶಿಯವರು ಈ ವಾರ ಕ್ಲಿಯರ್ ಆಗಿ ಕಮ್ಯುನಿಕೇಷನ್ ಇರಬೇಕು. ಈಗಲೇ ನಾನು ನಿಮ್ಮನ್ನು ಅಲರ್ಟ್ ಮಾಡ್ತಾ ಇದ್ದೀನಿ. ಕ್ಲಿಯರ್ ಕಟ್ಟಾಗಿ ಕಮ್ಯುನಿಕೇಟ್ ಮಾಡಿ. ಸರ್, ನನ್ನ ಕಡೆಯಿಂದ ಇದು ಕೆಲಸ ಆಗತ್ತೆ, ಆಗಲ್ಲ. ನೀವೇನಾದರೂ ಹಿಡನ್ ಕಮ್ಯುನಿಕೇಷನ್ ಮಾಡಿದರೆ, ಸರಿ ಸರ್ ನಾನು ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ಟು ನೀವು ಅಲ್ಲಿಂದ ಹೊರಟು ಬಿಟ್ಟರೆ ತಪ್ಪಾಗುತ್ತೆ. ನೇರವಾಗಿ ಅವರ ಮುಖದ ಮೇಲೆ ಹೇಳಿ, ಈ ಕೆಲಸ ನನ್ನಿಂದ ಆಗುತ್ತೆ, ಈ ಕೆಲಸ ಆಗಲ್ಲ. ಕ್ಲಿಯರಾಗಿ ಹೇಳೋದ್ರಲ್ಲಿ ಏನು ತಪ್ಪಿದೆ? ಈ ವಾರ ಇಂತಹ ಕ್ಲಿಯರ್ ಅಲ್ಲದ ಕಮ್ಯುನಿಕೇಷನ್ನಿಂದ ನೀವೇನಾದರೂ ಅರ್ಧಮರ್ಧ ಮಾತಾಡ್ಬಿಟ್ಟು ಸುಮ್ಮನೆ ಇದ್ದರೆ ಎಲ್ಲ ಸಮಸ್ಯೆಗಳನ್ನು ಮೈ ಮೇಲೆ ಎಳ್ಕೊಳ್ಳುವಂತಹ ಒಂದು ಸಂದರ್ಭ ಮಿಥುನ ರಾಶಿಯವರಿಗೆ ಕಾಣಿಸ್ತಾ ಇದೆ. ಕ್ಲಿಯರ್ ಕಟ್ ಆಗಿರಲಿ ಕಮ್ಯುನಿಕೇಷನ್, ಸಂವಹನ ನೇರವಾಗಿರಲಿ. ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ಪಡಿಬೇಕು ಅಂದರೆ ಮಿಥುನ ರಾಶಿಯವರು ಮನೆಯಿಂದ ಹೊರಡುವ ಮುನ್ನ ನಿಮ್ಮ ಮನೆಯಲ್ಲಿರುವಂತಹ ಸ್ತ್ರೀಯರ ಕೈಯಿಂದ ಒಂದು ಲೋಟ ನೀರು ಕುಡಿದ್ಬಿಟ್ಟು ಇಸ್ಕೊಂಡು ನೀರು ಕುಡಿದು ಹೊರಡಿ. ಮನೆಯಲ್ಲಿ ಅಕ್ಕ, ತಂಗಿ, ತಾಯಿ, ಅಜ್ಜಿ, ಮಗಳು ಈ ರೀತಿಯ ಸ್ತ್ರೀಯರಿಂದ ಇನ್ನೇ ನೀವು ಕೆಲಸಕ್ಕೆ ಹೊರಡ್ತಾ ಇರ್ತೀರಿ, ಅವ್ರ ಕೈಯಿಂದ ಒಂದು ಲೋಟ ನೀರು ಕೊಡಿ ಅಂತ ಕೇಳಿ ಇಸ್ಕೊಂಡು ಕುಡಿದು ಹೊರಡಿ. ಎಲ್ಲ ಒಂದು ಕಷ್ಟಗಳು ಶಾಂತವಾಗುತ್ತೆ, ನಡೆಯುವಂಥ ಹಾದಿ ಸುಗಮ ಆಗುತ್ತೆ. ಮಿಥುನ ರಾಶಿಯವರು ಈ ವಾರ ಪೂರ್ತಿ ಹಳದಿ ಬಣ್ಣವನ್ನು ಉಪಯೋಗಿಸೋದ್ರಿಂದ ಶುಭ ಫಲಗಳಿದೆ. ಅದೇ ರೀತಿ ನಂಬರ್ 5 ಬಹಳ ಶುಭ ತರುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕ ರಾಶಿ. ಮುಂದಿನ ರಾಶಿ ಕರ್ಕ ರಾಶಿ. ಕರ್ಕ ರಾಶಿಯವರಿಗೆ ಈ ವಾರ ಜಾಗ್ರತೆ, ಹಿತಶತ್ರುಗಳು, ಗುಪ್ತ ಶತ್ರುಗಳು, ಶತ್ರುಗಳಿಂದ ತುಂಬ ಬಾಧೆ ಕೊಡುವಂತಹ ವಾರ ಈ ವಾರ. ಆ ಕಾರಣಕ್ಕಾಗಿ ಗ್ರಹಗತಿಗಳ ಸೂಚನೆ ಏನಿದೆ ಅಂತಂದರೆ ಜಾಗ್ರತೆಯಿಂದ ನಡಿಬೇಕು. ವಿಶೇಷವಾಗಿ ಗಾಸಿಪ್ನಲ್ಲಿ ಇನ್ವಾಲ್ವ್ ಆಗಬಾರ್ದು ಕರ್ಕ ರಾಶಿಯವರು. ಆಫೀಸಿನಲ್ಲಿ ಏನಾದರೂ ಗಾಸಿಪ್ ನಡೀತಾ ಇದೆ, ನೆರೆಹೊರೆಯವರು ಏನಾದರೂ ಗಾಸಿಪ್ ಮಾಡ್ತಾ ಇದ್ದಾರೆ, ಅಥವಾ ವ್ಯಾಪಾರದ ಕ್ಷೇತ್ರಗಳಲ್ಲಿ ಏನಾದರೂ ಗಾಸಿಪ್ ನಡೀತಾ ಇದೆ, ಬೇಡ. ಕರ್ಕ ರಾಶಿಯವರು ಈ ವಾರ ಆ ಗಾಸಿಪ್ಪಲ್ಲಿ ಇನ್ವಾಲ್ವ್ ಆಗಬೇಡಿ. ನಿಮಗೆ ಸಂಬಂಧಪಟ್ಟಂತಹ ವಿಷಯ ಅದು ಅಲ್ಲ ಅಂದ ಮೇಲೆ ಅಲ್ಲಿ ನೀವು ಹೋಗಿ ಚರ್ಚೆಯಲ್ಲಿ ಭಾಗವಹಿಸುವಂಥ ಅವಶ್ಯಕತೆ ಏನಾದರೂ ಇದೆ? ಇಲ್ಲ. ಅಷ್ಟಕ್ಕೂ ಮೀರಿ ನೀವು ಇನ್ವಾಲ್ವ್ ಆದರೆ ಈ ವಾರ ಎಲ್ಲ ಕಷ್ಟ. ಹಾಗಾಗಿ ಆಫೀಸಲ್ಲಿ ಫಾರ್ ಎಕ್ಸಾಂಪಲ್ ಯಾರೋ ಸಹೋದ್ಯೋಗಿಗಳು ಏನೋ ಮಾತಾಡ್ತಾ ಇರ್ತಾರೆ, ಅವ್ರ ಬಗ್ಗೆ ಇವ್ರ ಬಗ್ಗೆ ಆಫೀಸ್ ಪಾಲಿಟಿಕ್ಸು ಮತ್ತೊಂದು ಮಗದೊಂದು, ನನಗೆ ಸಂಬಂಧಿಸಿದ ವಿಷಯ ಅದಲ್ಲ. ನೇರವಾಗಿ ಅಲ್ಲಿಂದ ಎದ್ದು ಹೊರಟು ಬಿಡಿ, ನಿಮ್ಮ ಕೆಲಸದಲ್ಲಿ ಇನ್ವಾಲ್ವ್ ಆಗಿ ಕರ್ಕ ರಾಶಿಯವರು. ಇದು ಎಲ್ಲ ರಂಗದವರಿಗೂ ಅನ್ವಯಿಸುತ್ತೆ. ಹಾಗಾಗಿ ನೀವು ಇದರ ಬಗ್ಗೆ ವಿಶೇಷ ಜಾಗ್ರತೆ ತಗೊಂಡ್ರೆ ಕರ್ಕ ರಾಶಿಯವರಿಗೆ ಈ ವಾರ ಎಲ್ಲ ಅದ್ಭುತವಾಗಿರುತ್ತೆ. ಮನೆಯಲ್ಲಿ ಕುಟುಂಬದ ಸದಸ್ಯರಿಗೆ ಸ್ವಲ್ಪ ಸಮಯ ಕೊಡ್ತಾ ಬನ್ನಿ ಈ ವಾರ. ಮಕ್ಕಳೇನೋ ಕೇಳ್ತಾರೆ, ಅವರೊಂದಿಗೆ ಒಂದು ಹೊರಗಡೆ ಔಟಿಂಗ್ ಹೋಗುವಂಥದ್ದು, ಅವರನ್ನು ಮಾಲಿಗೆ ಕರ್ಕೊಂಡು ಹೋಗುವಂಥದ್ದು, ಸಿನಿಮಾಗೆ ಕರ್ಕೊಂಡು ಹೋಗುವಂಥದ್ದು, ಅಥವಾ ಟ್ರಾವೆಲ್ ಸಣ್ಣ ಶಾರ್ಟ್ ಟ್ರಿಪ್ ಕರ್ಕೊಂಡು ಹೋಗುವಂಥದ್ದು, ಫ್ಯಾಮಿಲಿ ಮಕ್ಕಳನ್ನಾಗಲಿ, ಹೆಂಡತಿಯನ್ನಾಗಲಿ, ಅಥವಾ ತಂದೆ ತಾಯಿಯನ್ನಾಗಲಿ, ನಿಮ್ಮ ಸಹೋದರನಾಗಲಿ, ಈ ಥರದಕ್ಕೆ ಸಮಯ ಕೊಡಿ. ಇದು ನಿಮ್ಮ ಮನಸ್ಸಿಗೆ ಇನ್ನಷ್ಟು ಉಲ್ಲಾಸ, ಉತ್ಸಾಹ, ಆಹ್ಲಾದ ತರುತ್ತೆ ಕರ್ಕ ರಾಶಿಯವರಿಗೆ. ವಿಶೇಷವಾಗಿ ಕರ್ಕ ರಾಶಿಯವರಿಗೆ ಕಡು ನೀಲಿ ಬಣ್ಣ ಶುಭ. ನಂಬರ್ 2 ಶುಭ ತರುತ್ತೆ. ಮನೆಯಿಂದ ಹೊರಡುವ ಮುನ್ನ ಕರ್ಕ ರಾಶಿಯವರು ಗಜೇಂದ್ರ ಮೋಕ್ಷ ಸ್ತೋತ್ರ ಕೇಳ್ಬಿಟ್ಟು ಹೊರಟ್ರೆ ಅತ್ಯದ್ಭುತ ಯಶಸ್ಸು. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ಸಿಂಹರಾಶಿಯ ಈ ವಾರದ ಭವಿಷ್ಯವನ್ನು ನೋಡಲಿಕ್ಕಾಗಿ ಒಳ್ಳೆಯ ಶುಭ ಫಲ ಇದೆ. ಸ್ಕಿಲ್ಸ್ ಎನ್ಹ್ಯಾನ್ಸ್ ಆಗುತ್ತೆ. ನಿಮ್ಮ ಕೌಶಲ್ಯಗಳು ತುಂಬ ಶೈನ್ ಆಗುತ್ತೆ.
ನೀವು ಯಾವ ರೀತಿಯ ಶ್ರಮವನ್ನು ನಿಮ್ಮ ಕೆಲಸದಲ್ಲಿ ಫೋಕಸ್ ಮಾಡ್ತಾ ಇದ್ದೀರಿ ಅದಕ್ಕೆ ರಿವಾರ್ಡ್ ಬರುವಂತಹ ವಾರ ಈ ವಾರ. ವಿದ್ಯಾರ್ಥಿಗಳಿಗೆ ಏನು ಫೋಕಸ್ ಮಾಡಿ ಓದ್ತಾ ಇದ್ದೀರಿ, ಇಷ್ಟು ವಾರ ನೀವು ಕಷ್ಟಪಟ್ಟು ಓದಿದ್ರಿ, ಈಗ ಸಿಹಿಯಾದ ಹಣ್ಣನ್ನು ತಿನ್ನುವಂತಹ ಸಮಯ, ಸಿಹಿ ಫಲ ಸವಿಯುವಂತಹ ಸಮಯ. ಯಾಕೆ ಅಂತಂದರೆ ನೀವು ತುಂಬ ಕಷ್ಟಪಟ್ಟು ಹಗಲು ರಾತ್ರಿ ಒಂದು ಅದೇನು ಹೇಳ್ತಾರಲ್ಲ, ಕಣ್ಣಿಗೆ ನಾವು ಎಣ್ಣೆ ಬಿಟ್ಕೊಂಡು ಓದಿದ್ವಿ, ಸ್ಟಡಿ ಮಾಡಿದ್ವಿ ಅಂತ. ಹೌದು, ತುಂಬ ಸ್ಟ್ರಗಲ್ ಮಾಡಿ ಕಷ್ಟಪಟ್ಟು ಒಂದು ಹಠದಿಂದ ಓದಿರ್ತೀರ. ಈಗ ನಿಮಗೆ ರಿಸಲ್ಟ್ ಬರುವಂತಹ ಸಮಯ ಈ ವಾರ. ಬರೆದಿಟ್ಕೊಳ್ಳಿ, ಸಿಂಹರಾಶಿಯ ವಿದ್ಯಾರ್ಥಿಗಳಾಗಿರಬಹುದು, ಉದ್ಯೋಗಿಗಳಾಗಿರಬಹುದು, ವ್ಯಾಪಾರಿಗಳಾಗಿರಬಹುದು, ಈ ವಾರ ನಿಮಗೆ ಗುಡ್ ನ್ಯೂಸ್ ಬರಲಿಲ್ಲ ಅಂತಂದರೆ ಕೇಳಿ, ಕಮೆಂಟಲ್ಲಿ ನೀವು ಮಾಡ್ತೀರಾ. ಹೌದು ಗುರುಗಳೇ, ಸಿಂಹರಾಶಿಯವರಿಗೆ ಈ ವಾರ ಸಿಹಿ ಸುದ್ದಿ ಬರುತ್ತೆ, ನಿಮ್ಮ ಶ್ರಮಕ್ಕೆ ಪ್ರತಿಫಲ ಬರುತ್ತೆ ಅಂತ ಹೇಳಿದ್ರಿ, ಅದು ಬಂದಿದೆ ಅಂತ ನೀವು ಕಮೆಂಟ್ ಮಾಡಲೇಬೇಕು. ಅಂತಹ ವಾರ, ನಿಮ್ಮ ಪರಿಶ್ರಮಕ್ಕೆ ಪ್ರತಿಫಲ ಸಿಗುವಂತಹ ವಾರ ಈ ವಾರ. ಜೊತೆಗೆ ಹೊಸ ಹೊಸ ಸ್ನೇಹಿತರು ಸಿಂಹರಾಶಿಯವರಿಗೆ ಈ ವಾರ ಪರಿಚಯ ಆಗ್ತಾರೆ. ಆ ಪರಿಚಯಗಳು ಏನಾಗುತ್ತೆ, ನಿಮಗೆ ಫಿನಾನ್ಸಿಯಲ್ ಆರ್ಥಿಕವಾಗಿ ಲಾಭವನ್ನು ಕೊಡುವಂತಹ ವಾರ ಆಗಿ ಪರಿವರ್ತನೆ ಆಗುತ್ತೆ. ಇನ್ನೇನು ಬೇಕು ಹೇಳಿ ಸಿಂಹರಾಶಿಯವರಿಗೆ? ಸಾಕಷ್ಟು ಖುಷಿ ತರುವಂತಹ ವಾರ, ಜೀವನಕ್ಕೆ ತಿರುವು ತರುವಂತಹ ವಾರ, ಅದ್ಭುತವಾಗಿದೆ. ಇನ್ನೂ ನಿಮಗೆ ಶುಭ ಫಲಗಳು ಬೇಕು ಅಂದರೆ ವಾರ ಪೂರ್ತಿ ಹಳದಿ ಬಣ್ಣವನ್ನು ಉಪಯೋಗಿಸಿ. ನಂಬರ್ 1 ನಿಮಗೆ ಶುಭ ತರುತ್ತೆ. ಮನೆಯಿಂದ ಹೊರಡುವಾಗ ಸಿಂಹರಾಶಿಯವರು ಈ ವಾರ ಪೂರ್ತಿ ಓಂ ನಮಃ ಶಿವಾಯ ಅಂತ ಪಠಣೆ ಮಾಡಿಬಿಟ್ಟು ಹೊರಡಿ 108 ಬಾರಿ. ಯಾರು ನಿಮ್ಮನ್ನು ತಡೆದು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೀಕ್ಷಕರೇ, ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯ ವಾರ ಭವಿಷ್ಯವನ್ನು ನೋಡಲಿಕ್ಕಾಗಿ ಈ ವಾರ ನಿಮಗೆ ಅದ್ಭುತವಾದಂಥ ಯಶಸ್ಸು ತಂದು ಕೊಡುವಂಥ ವಾರ. ಯಾರು ನಿಮಗೆ ಈ ಹಿಂದಿನ ವಾರದಲ್ಲಿ, ಈ ಹಿಂದಿನ ತಿಂಗಳಲ್ಲಿ, ಈ ಹಿಂದಿನ ವರ್ಷದಲ್ಲಿ ಅವಮಾನವನ್ನು ಮಾಡಿದ್ರು, ಅವರಾಗೆ ಬಂದು ನಿಮಗೆ ಸನ್ಮಾನ ಮಾಡುವಂತಹ ವಾರ. ಒಂದು ರೀತಿ ಪುಟಿದೇಳುವಂತಹ ವಾರ, ಅತ್ಯದ್ಭುತ ಎನರ್ಜಿ ವೈಬ್ರೇಷನ್ ಕೊಡುವಂತಹ ವಾರ. ನಿಮಗೆ ತುಂಬ ನೊಂದು ಹೋಗಿದ್ರಿ ಹೋದ ವಾರದಲ್ಲಿ, ಹೋದ ತಿಂಗಳಲ್ಲಿ. ನಿಮ್ಮಲ್ಲಿ ಎಲ್ಲ ಶಕ್ತಿ ಇದೆ, ಕನ್ಯಾ ರಾಶಿಯವರಿಗೆ ಎನರ್ಜಿ ಇದೆ, ವೈಬ್ರೇಷನ್ ಇದೆ, ವಿದ್ಯಾರ್ಹತೆ ಇದೆ. ತುಂಬ ಅವಮಾನಗಳನ್ನು ಫೇಸ್ ಮಾಡ್ತಾ ಇದ್ರಿ. ನಿಮ್ಮದಲ್ಲದ ತಪ್ಪಿಗೆ ತುಂಬ ನೊಂದು ಹೋಗಿದ್ರಿ. ಈ ವಾರ ನೋಡಿ, ಮಂಗಳ ಮಾರ್ಗಿಯಾಗುವಂತಹ ವಾರ, ರೆಟ್ರೋಗ್ರೇಡ್ ಆಗುವಂತಹ ವಾರ. ನಿಮಗೆ ಸೋಮವಾರದಿಂದನೇ ಅಂದರೆ ಇವತ್ತಿಂದನೇ ನಿಮಗೆ ಶುಭ ಫಲಗಳು ಸಿಗುವಂತಹ ವಾರ. ವಾರ ಪೂರ್ತಿ ಅತ್ಯದ್ಭುತ ಯಶಸ್ಸು. ಸಂಸಾರದಲ್ಲಿ ಕಿರಿಕಿರಿ, ಹೊಂದಾಣಿಕೆ, ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ವಾದ ವಿವಾದ, ಜಗಳ, ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ಹೋಗಲಿ, ಆಫೀಸಲ್ಲಾದರೂ ಕೂತ್ಕೊಂಡು ನೆಮ್ಮದಿಯಿಂದ ಕೆಲಸ ಮಾಡೋಣ ಅಂತಂದರೆ ಅಲ್ಲೂ ಕೂಡ ಆಫೀಸ್ ಪಾಲಿಟಿಕ್ಸ್, ರಾಜಕೀಯ. ವ್ಯಾಪಾರಿಗಳಾಗಿದ್ದರೆ ಸಡನ್ನಾಗಿ ನಿಮಗೆ ವ್ಯಾಪಾರ ಡೌನ್ ಆಗುವಂಥದ್ದು, ಮತ್ತೆ ಅಪ್ ಆಗುವಂಥದ್ದು, ಮತ್ತೆ ಡೌನ್ ಆಗುವಂಥದ್ದು, ಸಾಕಷ್ಟು ಕಿರಿಕಿರಿಗಳಿತ್ತು. ಹಾಗಾಗಿ ಕನ್ಯಾ ರಾಶಿಯವರಿಗೆ ಈ ವಾರ ಧೈರ್ಯವಾಗಿ ಮುನ್ನುಗ್ಗುವಂಥ ವಾರ. ಸಿಹಿ ಸಿಹಿ ಸಿಹಿ, ಬರೀ ಸಿಹಿ ಇರುತ್ತೆ. ನಾನು ಮೊದಲೇ ಹೇಳಿದ್ನಲ್ಲ, ಅವಮಾನ ಸನ್ಮಾನವಾಗಿ ಪರಿವರ್ತನೆ ಆಗುವಂತಹ ವಾರ. ನಿಮಗೆ ಬೂದು ಬಣ್ಣ ಶುಭ ತರುತ್ತೆ ಕನ್ಯಾ ರಾಶಿಯವರಿಗೆ. ನಂಬರ್ 7 ಶುಭ. ಮನೆಯಿಂದ ಹೊರಡುವಾಗ 108 ಬಾರಿ ಶ್ರೀರಾಮ್ ಜಯರಾಮ್ ಜೈ ಜಯ ರಾಮ್ ಅಂತ ಪಠಣೆ ಮಾಡಿಬಿಟ್ಟು ಹೊರಗಡೆ ಹೊರಡಿ. ಅದ್ಭುತ ಯಶಸ್ಸು ಸಿಗುತ್ತೆ. ಇನ್ನೇನು ಬೇಕು ಹೇಳಿ ಅಲ್ವಾ? ಮುಂದಿನ ರಾಶಿ ವೀಕ್ಷಕರೇ, ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯ ವಾರ ಭವಿಷ್ಯವನ್ನು ನೋಡಲಿಕ್ಕಾಗಿ ಅದ್ಭುತ ಯಶಸ್ಸಿದೆ ನಿಮಗೆ. ತುಂಬ ದಿನದಿಂದ ಯಾವುದೋ ಒಂದು ಸಕ್ಸಸ್ಗಾಗಿ ನೀವು ಕಾಯ್ತಾ ಇದ್ರಿ. ಆ ಕೆಲಸ ಆಗ್ತಾ ಇಲ್ಲ ಅಂತ. ವಿದ್ಯಾರ್ಥಿಗಳು ತುಂಬ ಕಷ್ಟಪಟ್ಟು ಓದಿ ಆ ಸಿಹಿ ಫಲಕ್ಕಾಗಿ ಕಾಯ್ತಾ ಇದ್ರಿ. ನೀವು PhD ಪದವಿಗಾಗಿ ತುಂಬ ಕಷ್ಟಪಡ್ತಾ ಇದ್ರಿ, ಅದು ಈಗ ಯಶಸ್ಸನ್ನು ತಂದು ಕೊಡುತ್ತೆ. ಸಂತಾನ ಪ್ರಾಪ್ತಿಗಾಗಿ ಕಾಯ್ತಾ ಇದ್ರಿ, ಅದು ಶುಭ ಫಲ ತರುತ್ತೆ ಈ ವಾರದಲ್ಲಿ. ಒಂದು ಸೈಟನ್ನು, ಕನಸಿನ ಸೈಟನ್ನು ಕೊಂಡ್ಕೊಳ್ಳೋಣ ಅಂತ ಕಾಯ್ತಾ ಇದ್ರಿ, ಈ ವಾರದಲ್ಲಿ ಅದು ಬುಕ್ ಆಗುತ್ತೆ. ಒಂದು ಕನಸಿನ ವಾಹನ ಬೇಕಾಗಿತ್ತು, ಅದು ಈ ವಾರ ಬುಕ್ ಆಗುತ್ತೆ. ಹೀಗೆ ಅರ್ಧಮರ್ಧಕ್ಕೆ ನಿಂತಂಥ ಕೆಲಸ ಫಲ ಕೊಡುವಂತಹ ಸಮಯ ತುಲಾರಾಶಿಯವರಿಗೆ. ಇನ್ನೇನು ಬೇಕು ಹೇಳಿ?
ಹೊಸ ಹೊಸ ಸ್ನೇಹಿತರು ಕನೆಕ್ಟ್ ಆಗ್ತಾರೆ, ಅದು ಕೂಡ ನಿಮಗೆ ಪಾಸಿಟಿವ್ ಆಗಿ ಕನ್ವರ್ಷನ್ ಆಗುತ್ತೆ. ಇನ್ನು ಸಂಸಾರದಲ್ಲಿ ಸಾಂಸಾರಿಕ ಜೀವನ ನೋಡಲಿಕ್ಕಾಗಿ ಬಹಳ ಖುಷಿ ಇದೆ. ಮಂಗಳ ಕಾರ್ಯ ನಡೆಯುತ್ತೆ ಮನೆಯಲ್ಲಿ. ಬಂಧು ಬಾಂಧವರನ್ನು ಆಹ್ವಾನಿಸಿ ಅವರೊಂದಿಗೆ ಸಿಹಿಯಾದ ಮಾತುಗಳನ್ನಾಡಿ ಸಿಹಿ ಸಿಹಿ ಊಟ ಮಾಡುವಂತಹ ಸಮಯ. ಹಸಿರು ಬಣ್ಣ ಶುಭ ತರುತ್ತೆ ಈ ವಾರ. ಮತ್ತೆ ನಂಬರ್ 5 ಶುಭ ಕೊಡುತ್ತೆ. ಇನ್ನೂ ಹೆಚ್ಚಿನ ಫಲಕ್ಕಾಗಿ ಓಂ ಮಹಾಲಕ್ಷ್ಮಿಯೇ ನಮಃ ಅನ್ನುವ ಮಂತ್ರವನ್ನು ಪಠಣೆ ಮಾಡಿ ಮನೆಯಿಂದ ಹೊರಟಿದ್ದೇ ಆದರೆ ತುಲಾರಾಶಿಯವರನ್ನ ಯಾರು ತಡೆದು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೀಕ್ಷಕರೇ, ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಗೆ ಈ ವಾರ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತಹ ಸಮಯ. ಆದರೆ ಧೈರ್ಯಂ ಸರ್ವತ್ರ ಸಾಧನಂ ಎನ್ನುವ ಆಯುಧವನ್ನು ಹಿಡ್ಕೊಂಡು ನಾವು ಮುನ್ನುಗ್ಗಬೇಕು. ಅಂದರೆ ಧೈರ್ಯ ಇರಲೇಬೇಕು. ಯಾರಾದರೂ ಈ ವಾರ ನಿಮ್ಮನ್ನು ಡಿಮೋಟಿವೇಟ್ ಮಾಡೋದಕ್ಕೆ ನೋಡ್ತಾರೆ, ನಿಮ್ಮನ್ನು ಇನ್ಸಲ್ಟ್ ಮಾಡೋದಕ್ಕೆ ನೋಡ್ತಾರೆ. ಅವ್ರಿಗೆ ಗೊತ್ತು ನಿಮ್ಮ ಒಂದು ಆತ್ಮಸ್ಥೈರ್ಯ ಮನೋಬಲ ಎಲ್ಲ ಚೆನ್ನಾಗಿದೆ, ಪೀಕ್ ಲೆವೆಲಲ್ಲಿದೆ, ಆಕಾಶ ಮಟ್ಟದಲ್ಲಿದೆ ಅನ್ನೋದು ಗೊತ್ತು ವೃಶ್ಚಿಕ ರಾಶಿಯವ್ರದ್ದು. ಅಂತಹ ಧೈರ್ಯ ನಿಮ್ಮದು. ಅವರಿಗೆ ನಿಮ್ಮ ಶ್ರಮವನ್ನು ಕಸ್ಕೊಳ್ಳಿಕ್ಕಾಗಲ್ಲ, ಅದನ್ನು ವಾಪಸ್ ಪಡೆಯೋದಕ್ಕಾಗಲ್ಲ. ನಿಮ್ಮನ್ನು ಯಾವ ರೀತಿ ಡಿಮೋಟಿವೇಟ್ ಮಾಡಬೇಕು? ಅವರು ನಿಮ್ಮನ್ನು ಇನ್ಸಲ್ಟ್ ಮಾಡೋದರ ಮುಖಾಂತರ ಆ ರೀತಿಯಾಗಿ ನಿಮ್ಮನ್ನು ಅವರು ಕುಗ್ಸೋದಕ್ಕೆ ನೋಡ್ತಾರೆ. ಅದಕ್ಕೆ ತಲೆ ಕೆಡಿಸ್ಕೋಬೇಡಿ, ಧೈರ್ಯವಾಗಿ ಮುನ್ನುಗ್ಗಿ. ಶತ್ರುಕಾಟ ಇರುತ್ತೆ ಈ ವಾರ ವೃಶ್ಚಿಕ ರಾಶಿಯವರಿಗೆ. ಒಂದು ನಿಮ್ಮನ್ನು ಕಾಯುವಂಥದ್ದು ಆಂಜನೇಯ. ಮನೆಯಿಂದ ಹೊರಡುವ ಮುನ್ನ ಓಂ ಹಂ ಹನುಮಂತೇ ನಮಃ ಅನ್ನುವ ಮಂತ್ರವನ್ನು 108 ಬಾರಿ ಪಠಣೆ ಮಾಡಿ ಹೊರಡಿ. ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿರುವಂತಹ ಆಂಜನೇಯ ಸ್ತೋತ್ರ ಹನುಮಾನ್ ಚಾಲಿಸ ಕೇಳಿಬಿಟ್ಟು ಹೊರಡಿ. ಮಂಗಳವಾರ ಶನಿವಾರ ತಪ್ಪದೇ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಸಿಂಧೂರ ಪುಡಿಯನ್ನು ಕೊಟ್ಟು ಆಂಜನೇಯನ ಪಾದಕ್ಕೆ ಅರ್ಪಣೆ ಮಾಡಿ ಅದರಲ್ಲಿ ಅರ್ಧ ವಾಪಸ್ ತಗೊಂಡು ಪ್ರತಿದಿನ ಹಣೆಗಿಟ್ಕೊಂಡು ಹೊರಡೋದ್ರಿಂದ ನಿಮ್ಮ ಎಲ್ಲ ಕೆಲಸಗಳು ಸಕ್ಸಸ್ ಆಗುತ್ತೆ. ಪಿಂಕ್ ಕಲರ್ ನಿಮಗೆ ಶುಭ ತರುತ್ತೆ. ನಂಬರ್ 5 ಅತ್ಯದ್ಭುತ ಯಶಸ್ಸು ತರುತ್ತೆ. ಇನ್ನು ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನು ರಾಶಿ. ಧನು ರಾಶಿಯ ಭವಿಷ್ಯವನ್ನು, ಈ ಸಾಪ್ತಾಹಿಕ ಭವಿಷ್ಯವನ್ನು ನೋಡಲಿಕ್ಕಾಗಿ ವೀಕ್ಷಕರೇ ತುಂಬ ಅದ್ಭುತವಾಗಿದೆ. ಅವಕಾಶಗಳು ಸಾಕಷ್ಟು ಹರಿದು ಬರ್ತಾ ಇದೆ. ಕರೆಕ್ಟಾ? ಈಗಲೇ ಕಮೆಂಟ್ ಮಾಡಿ ಹೌದು ಅನ್ನೋದಾದರೆ ನನ್ನ ಭವಿಷ್ಯವಾಣಿ ಸುಳ್ಳಾಗೋದಿಲ್ಲ. ಯಾಕೆಂದರೆ ನಿಮಗೆ ಲಾಸ್ಟ್ ವೀಕಿಂದ ಅದ್ಭುತ ಯಶಸ್ಸಿದೆ. ಸಾಕಷ್ಟು ಅವಕಾಶಗಳು ಹರಿದು ಬರ್ತಾ ಇದೆ. ಆದರೆ ಅದರಲ್ಲಿ ನಾನು ಲಾಸ್ಟ್ ವೀಕ್ ಕೂಡ ನಿಮಗೆ ಒಂದು ಎಚ್ಚರಿಸಿದ್ದೆ. 10 ಅವಕಾಶ ಬಂದರೆ ಒಂದು 2 ಅವಕಾಶಗಳು ಅದು ನಿಮ್ಮನ್ನು ಡಿಸ್ಟರ್ಬ್ ಮಾಡುವಂಥ ಅವಕಾಶಗಳಿರುತ್ತೆ. ಅದನ್ನು ನೋಡಿಬಿಟ್ಟು ಸೈಡ್ಗಿಟ್ಟು ಒಳ್ಳೆಯ ಅವಕಾಶಗಳನ್ನು ಆಯ್ಕೆ ಮಾಡಿಕೊಳ್ಳಿ. ತುಂಬ ಅಂದರೆ ತುಂಬ ಹೊಟ್ಟೆ ಉರಿದುಕೊಳ್ಳುವಂತಹ ಜನ ಶತ್ರುಗಳು ಈ ವಾರ ಹುಟ್ಕೊಳ್ತಾರೆ. ಅವರನ್ನು ನೋಡಿ ಜಾಗೃತಿಯಾಗಿರಿ. ನಿಮ್ಮನ್ನು ಕೆಳಗಡೆ ಬೀಳಿಸೋದಕ್ಕೆ, ನಿಮ್ಮನ್ನು ತುಳಿಯೋದಕ್ಕೆ ಅಂತಲೇ ಕೆಲವೊಂದು ಸುಳ್ಳು ಅವಕಾಶಗಳನ್ನು ನಿಮ್ಮತ್ತ ಕಳಿಸಬಹುದು. ಅದನ್ನು ನೋಡಿ ಜಾಗೃತಿಯಿಂದ ಆಯ್ದುಕೊಳ್ಳಿ. ಯಾಕೆಂದರೆ ಬೆಳ್ಳಗಿರುವುದು ಹಾಲಲ್ಲ ಎನ್ನುವ ಗಾದೆ ಮಾತಿನ ಥರ ಜಾಗೃತಿಯಾಗಿ ನೋಡಿಕೊಳ್ಳಿ. ಹೆಚ್ಚಿನ ಶುಭ ಫಲಗಳು ಬೇಕು ಅಂದರೆ ಧನುರಾಶಿಯವರಿಗೆ ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವ ಮಂತ್ರವನ್ನು 108 ಬಾರಿ ಪಠಣೆ ಮಾಡಿಬಿಟ್ಟು ಮನೆಯಿಂದ ಹೊರಡಿ. ನಿಮ್ಮನ್ನು ಯಾರು ತಡೆದು ನಿಲ್ಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಂಗಾರದಂಥ ಸಮಯ ಶುರುವಾಗಿದೆ ಧನುರಾಶಿಯವರಿಗೆ. ಒಂದೇನು ಅಂತಂದರೆ ಇದು ಮಂಗಳನ ವರ್ಷ. ಧನುರಾಶಿಯವರು ವಿಶೇಷವಾಗಿ ತಾಳ್ಮೆಯನ್ನು ತಗೋಬೇಕು. ಇದ್ದಕ್ಕಿದ್ದಂತೆ ಕೋಪ ಬರುವಂಥ ಸಂದರ್ಭಗಳು ನಿರ್ಮಾಣ ಆಗುತ್ತೆ. ಓಕೆ, ಈ ಕಿವಿಯಿಂದ ಕೇಳಿ, ಈ ಕಿವಿಯಿಂದ ಬಿಡಿ. ನಿಮ್ಗೆ ಯಾವುದು ಬೇಕೋ ನಿಮಗೆ ಅನಿಸಿದ್ದನ್ನು ಸರಿಯಾಗಿದ್ದನ್ನು ಮಾಡಿ ನ್ಯಾಯಯುತವಾದ ಹಾದಿಯಲ್ಲಿ ನಡೀರಿ, ಒಳ್ಳೆಯದಾಗತ್ತೆ. ನಂಬರ್ 2 ಶುಭ ಕೊಡುತ್ತೆ ಧನುರಾಶಿಯವರಿಗೆ. ಹಳದಿ ಬಣ್ಣ ಅತ್ಯದ್ಭುತ ಯಶಸ್ಸು ಕೊಡುತ್ತೆ. ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯ ಈ ಸಾಪ್ತಾಹಿಕ ಭವಿಷ್ಯವನ್ನು ನೋಡಲಿಕ್ಕಾಗಿ ನಿಮಗೆ
ಹಿತಶತ್ರುಗಳು, ಗುಪ್ತ ಶತ್ರುಗಳು ಸಾಕಷ್ಟು ಹುಟ್ಕೋತಾರೆ. ನಿಮ್ಮ ಎದುರುಗಡೆ ಒಂದು ಮಾತಾಡಿ ನಂಬಿಸಿ ಹಿಂದೆ ಅವರು ನಿಮ್ಮ ಕೆಲಸವನ್ನು ಹಾಳು ಮಾಡುವಂಥ, ಕೆಡಿಸುವಂಥ ಸಂದರ್ಭ ಬರುತ್ತೆ. ಬರೆದಿಟ್ಕೊಳ್ಬೇಕಾದ್ರೆ ಹಾಗಾಗಿ ಮಕರ ರಾಶಿಯವರು ಜಾಗೃತವಾಗಿರಬೇಕು. ಒಂದಲ್ಲ ಎರಡಲ್ಲ 10 ಸಾರಿ ಯೋಚನೆ ಮಾಡಬೇಕು. ಇವ್ರನ್ನ ನಂಬೇಕಾ ನಂಬಾರ್ದ, ಈ ಕೆಲಸಕ್ಕೆ ನಾನು ಸಹಿ ಮಾಡಬೇಕಾ ಮಾಡಬಾರ್ದ, ಲೋನ್ ತಗೋಬೇಕಾ ತಗೋಬಾರ್ದ, ಹಣವನ್ನು ಇವ್ರಿಗೆ ನಾನು ಕೊಡಿಸೋದಕ್ಕೆ ಆ ಲೋನ್ ಜಾಮೀನು ಪತ್ರಕ್ಕೆ ಲೋನ್ ಪತ್ರಕ್ಕೆ ಸಹಿ ಹಾಕಬೇಕಾ ಹಾಕಬಾರ್ದ. ಬಹಳ ಜಾಗೃತಿಯಾಗಿರಬೇಕು. ನೀವು ಮದುವೆಗೆ ಗಂಡು ಹೆಣ್ಣು ನೋಡ್ತಾ ಇದ್ರೆ ಈ ಸಂಬಂಧವನ್ನು ನಾವು ಕುದುರಿಸ್ಬೇಕಾ ಬೇಡವಾ, ಈ ಜಾಬ್ ಆಫರನ್ನು ನಾನು ಎಕ್ಸೆಪ್ಟ್ ಮಾಡ್ಕೋಬೇಕಾ ಬೇಡವಾ, ಇವರು ಹಣವನ್ನು ಕೊಡಿ ಅಂತ ಇದ್ದಾರೆ, ಅವರಿಗೆ ಕೊಡಿಸ್ತಾ ಇದ್ದಾರೆ, ಇವ್ರನ್ನ ನಂಬಿಟ್ಟು ನಾನು ಹಣವನ್ನು ಕೊಡಬೇಕಾ ಬೇಡವಾ, ಇವರು ನನಗೆ ಜಾಸ್ತಿ ಅಪ್ರಿಷಿಯೇಷನ್ ಕೊಡ್ತಾ ಇದ್ದಾರೆ, ಇದನ್ನೆಲ್ಲ ನೀವು ಒಂದು ಐಟಮ್ ಹಾಕಿಸ್ಬಿಡಿ ಚೆನ್ನಾಗಿ ವ್ಯಾಪಾರ ಆಗತ್ತೆ ಅಂತ ಇವ್ರ ಮಾತು ಕೇಳಲ್ಲ ಬೇಡವಾ. ಜಾಗೃತಿಯಾಗಿ ಹೆಜ್ಜೆ ಇಡಿ ಮಕರ ರಾಶಿಯವರು. ಇನ್ನೂ ನಿಮಗೆ ಹೆಚ್ಚಿನ ಶುಭ ಫಲ ಬೇಕು ಅಂದರೆ ಬಂಗಾರದ ಬಣ್ಣವನ್ನು ಉಪಯೋಗಿಸಿ. ನಂಬರ್ 6 ಶುಭ ಫಲ ತರುತ್ತೆ. ನಿಮ್ಮನ್ನು ಈ ವಾರ ಕಾಯುವಂಥ ದೈವ ಸ್ವಾಮಿ ಕೊರಗಜ್ಜ. ಒಂದು ಬಾರಿ ಮನೆಯಿಂದ ಹೊರಡಬೇಕಾದ್ರೆ ಅಜ್ಜ ನನ್ನನ್ನು ಕಾಪಾಡುವಂಥ ಅಜ್ಜನವರ ಹೆಸರು ತಗೊಂಡ್ಬಿಟ್ಟು ಮನೆಯಿಂದ ಹೊರಡಿ. ಅಜ್ಜನವರ ವಿಶೇಷ ಶಕ್ತಿ ನಿಮ್ಮನ್ನು ಕಾಪಾಡುತ್ತೆ. ಕಮೆಂಟ್ ಮಾಡ್ತೀರಾ? ಮುಂದಿನ ರಾಶಿ ವೀಕ್ಷಕರೇ ಕುಂಭರಾಶಿ. ಕುಂಭರಾಶಿಯ ಭವಿಷ್ಯವನ್ನು ನೋಡಲಿಕ್ಕಾಗಿ ಹೊಸ ಅವಕಾಶಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಕಾದು ನಿಂತಿದೆ. ಅದರ ಬೆನ್ನ ಹಿಂದೆ ಚಾಲೆಂಜಸ್ ಕೂಡ ಇದೆ. ಅರ್ಥ ಆಯ್ತಲ್ಲ ನಾನು ಹೇಳಿದ್ದು? ಹೊಸ ಅವಕಾಶಗಳನ್ನು ನೀವು ಮುಕ್ತವಾಗಿ ಅದನ್ನು ಬರಮಾಡ್ಕೋತೀರಿ ಅಂದರೆ ಹಿಂದ್ಗಡೆ ಚಾಲೆಂಜ್ ನಿಂತಿದೆ. ಯಾವುದು ಸರಿ ಯಾವುದು ತಪ್ಪು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ನಾಳೆ ಹೇಳ್ತಾರೆ, ನಿಮ್ಮ ಫ್ರೆಂಡ್ ಹೇಳ್ತಾರೆ, ಅದನ್ನು ನಾನು ಬಿಡಿಸಿ ಹೇಳ್ತೀನಿ ನೋಡಿ. ಕುಂಭರಾಶಿಯವರಿಗೆ ನೀವೀಗ ಕೆಲಸ ಮಾಡ್ತಾ ಇದ್ದೀರಿ, ಫಾರ್ ಎಕ್ಸಾಂಪಲ್ ನಿಮಗೆ 50,000 ಪೇಮೆಂಟ್ ಇದೆ, ಇನ್ನೊಂದು ಆಫರ್ ಇದೆ, ನಮ್ಮ ಸ್ನೇಹಿತರು ಹೇಳಿದ್ದಾರೆ, ಅಲ್ಲಿ 1 ಲಕ್ಷ ಪೇಮೆಂಟ್ ಇರುತ್ತೆ, ಅಲ್ಲಿ ಅಪ್ಲೈ ಮಾಡಿಬಿಡಿ, ಈ ಕೆಲಸ ಬಿಟ್ಟುಬಿಡಿ ಅಂತ ಹೇಳಿ ಬಿಡಕ್ಕೆ ಹೋಗಬೇಡಿ. ನಾನು ಹೇಳಿದ್ನಲ್ಲ, ಅವಕಾಶ ಬಂದು ನಿಂತಿದೆ ಅಂದರೆ ಅದ್ರ ಹಿಂದೆ ಚಾಲೆಂಜ್ ಇದೆ. ವಿಚಾರ ವಿಮರ್ಶೆ ಪರಾಮರ್ಶೆ ಮಾಡಿ ಇದು ಸತ್ಯವೋ ಮಿಥ್ಯವೋ ಅಂತ ಹೇಳಿ ಅಲ್ಲಿ ಎಲ್ಲ ಹೋಗಿ ಇಂಟರ್ವ್ಯೂ ಕೊಡಿ, ಅಲ್ಲಿ ಆಫರ್ ಲೆಟರ್ ಇಸ್ಕೊಳ್ಳಿ, ಅದು ಸತ್ಯವೋ ಸುಳ್ಳೋ ನೋಡಿಬಿಟ್ಟು ಆಮೇಲೆ ಇಲ್ಲಿ ನೀವು ರಿಸೈನ್ ಮಾಡುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ಸಡನ್ ಆಗಿ ನಂಬೋದು ಬೇಡ ಕುಂಭರಾಶಿಯವರು. ಅವಕಾಶ ಇದೆ, ಅದರ ಹಿಂದೆ ಅಪಾಯನೂ ಇದೆ, ನೋಡಿಬಿಟ್ಟು ಹೆಜ್ಜೆ ಇಡಿ. ಆಮೇಲೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಈ ವಾರ ಬರುವಂತಹ ಸಾಧ್ಯತೆಗಳು ಅತ್ಯಂತ ಜಾಸ್ತಿ ಇರುತ್ತೆ ಕುಂಭರಾಶಿಯವರಿಗೆ. ನೀವು ಕೆಲಸ ಮಾಡುವಂತಹ ಕಚೇರಿಯಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರುತ್ತೆ, ಮನೆಯಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರುತ್ತೆ. ನಿಮ್ಮ ಮಾತು ಈ ವಾರ ಯಾರು ಕೇಳೋದಿಲ್ಲ, ಕುಂಭರಾಶಿಯವರ ಮಾತು ಆಫೀಸಲ್ಲೂ ಕೇಳೋದಿಲ್ಲ, ಮನೆಯಲ್ಲೂ ಕೇಳೋದಿಲ್ಲ, ಸಹೋದ್ಯೋಗಿಗಳು ಕೇಳೋದಿಲ್ಲ, ನೆರೆ ಹೊರೆಯವರು ಕೇಳೋದಿಲ್ಲ, ಯಾರು ಕೇಳೋದಿಲ್ಲ. ಯಾಕೆಂದರೆ ಗ್ರಹಗತಿಗಳ ಪರಿವರ್ತನೆ ಆ ರೀತಿ ಇರುತ್ತೆ. ಆಗೇನು ಮಾಡ್ತೀರಾ ನೀವು? ತಾಳ್ಮೆ ಕಳ್ಕೋಬಾರ್ದು. ಒಂದು ವಾರ ಅಲ್ವಾ ನೋಡೋಣ ಅಂಥೇಳಿ ತಾಳ್ಮೆಯಿಂದ ಯೋಚನೆಯಿಂದ ಮುಂದೆ ಹೆಜ್ಜೆ ಇಡಿ. ಬರುವ ವಾರ ನಿಮ್ಮ ಫೇವರ್ ಆಗೇ ಇರುತ್ತೆ. ಮಾರ್ಚ್ 2ರ ನಂತರ ನಿಮ್ಮ ಫೇವರೇಬಲ್ ಎಲ್ಲ ನಿಮ್ಮ ಫೇವರೇಬಲ್ ಆಗುತ್ತೆ. ಬಟ್ ಮಾರ್ಚ್ 1ರವರೆಗೂ ಈ ವಾರ ಕಳೀಲಿ, ತಾಳ್ಮೆಯಿಂದ ಇರಿ. ಹಾಗಾಗಿ ತಾಳ್ಮೆ ಮೂಲಮಂತ್ರವಾಗಿರಲಿ. ಧ್ಯಾನ, ಯೋಗ, ಪ್ರಾಣಾಯಾಮ ಹೆಚ್ಚು ಆದ್ಯತೆ ಕೊಡಿ. ಪೀಸ್ ಆಫ್ ಮೈಂಡ್ ಇರಲಿ. ಗಜೇಂದ್ರ ಮೋಕ್ಷ ಸ್ತೋತ್ರವನ್ನು ಬೆಳಗ್ಗೆ ಸಂಜೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಕೇಳೋದಕ್ಕೆ ಮರಿಬೇಡಿ. ಆಂಜನೇಯನ ದೇವಾಲಯಕ್ಕೆ ಭೇಟಿ ಕೊಟ್ಟು ಪ್ರಾರ್ಥನೆ ಮಾಡಿ ಅಲ್ಲೇ ಕೂತ್ಕೊಂಡು ಒಂದ್ಸಲ ಹನುಮಾನ್ ಚಾಲೀಸ ಹೇಳಿ. ಬೂದು ಬಣ್ಣ ನಿಮಗೆ ಶುಭ ಇರುತ್ತೆ. ನಂಬರ್ 8 ಅತ್ಯದ್ಭುತ ಯಶಸ್ಸು ಕೊಡುತ್ತೆ. ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ವೀಕ್ಷಕರೇ, ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ನಿಮಗೆ ಈ ವಾರ ಅತ್ಯದ್ಭುತ ಯಶಸ್ಸು ತರುತ್ತೆ. ಹಾಗೆ ಕೆಲಸಗಳು ಸ್ವಲ್ಪ ನಿಧಾನ ಆಗ್ತಾ ಬರುತ್ತೆ. ಇದೆಲ್ಲ ಶನಿಯ ಗ್ರಹದ ಪ್ರಭಾವ. ಶನಿಗ್ರಹ ಮಂದಗ್ರಹ. ಕೆಲಸವನ್ನು ಈಗ ಸದ್ಯದ ಪರಿಸ್ಥಿತಿಯನ್ನು ನೋಡಲಿಕ್ಕಾಗಿ ಶನಿಯ ಚಲನೆ ನಿಮ್ಮ ರಾಶಿಯ ಮೇಲೆ ಮಂದತ್ವ, ಸ್ಲೋ. ನಿಮಗೆ ಆತುರತೆ ಇದೆ,
ಒಂದು ಅದು ಕೆಲಸ ಆಗಲಿ, ಬೇಗ ಆಗ್ಬಿಡ್ಲಿ ಅನ್ನೋ ಒಂದು ಆತುರತೆ ಇರುತ್ತೆ. ಅದು ಹಂಗೆ ಮಾಡಲ್ವಲ್ಲ, ಮಂದತ್ವ ಕೊಡುತ್ತೆ. ಹಾಗಾಗಿ ದಯಮಾಡಿ ಪೇಷನ್ಸ್. ಸೀಕ್ರೆಟ್ ಹೇಳಿಬಿಟ್ಟಿದ್ದೀನಿ, ಕೆಲಸ ಆಗತ್ತೆ, ಬಟ್ ಸ್ಲೋ ಆಗುತ್ತೆ. ಅರ್ಜೆಂಟ್ ಮಾಡಕ್ಕೆ ಹೋಗಬೇಡಿ. ಬಟ್ ನೀವು ಎಲ್ಲಿ ಅರ್ಜೆನ್ಸಿ ತೋರಿಸ್ತೀರಿ ಅಂದರೆ ವಾಹನ ಚಾಲನೆ ಮಾಡಬೇಕಾದ್ರೆ, ಹೋದ ವಾರ ಕೂಡ ಇದನ್ನು ಹೇಳಿದ್ದೀನಿ ನಾನು. ಮೀನರಾಶಿಯವರು ಈ ವಾರ ಗಾಡಿಯನ್ನು ಓಡಿಸ್ಬೇಕಾದ್ರೆ ಬಹಳ ಬಹಳ ಜಾಗೃತೆಯಾಗಿರಿ. ಹೆಲ್ಮೆಟ್ ಧಾರಣೆ ಕಡ್ಡಾಯ. ನೀವು ವಾಹನ ಚಾಲನೆ ಮಾಡುವವರು, ಹಿಂದೆ ಕೂತಂಥವರು ದ್ವಿಚಕ್ರ ವಾಹನ ಓಡಿಸ್ಬೇಕಾದ್ರೆ ಜಾಗೃತಿಯಾಗಿ ಹೆಲ್ಮೆಟ್ ಧರಿಸಿ ವಾಹನ ಓಡಿಸಿ. ಕಾರು ಚಾಲನೆ ಮಾಡಬೇಕಾದ್ರೆ ಸೀಟ್ ಬೆಲ್ಟ್ ಧಾರಣೆ ಮಾಡಿ. ಮುಂದೆ ಕೂತವ್ರು ಇಬ್ಬರು ಕೂಡ ಜಾಗ್ರತೆ. ನಿಧಾನಕ್ಕೆ ಓಡಿಸಿ ಗಾಡಿನ. ಸೂಚ್ಯವಾಗಿ ಹೇಳ್ತಾ ಇದ್ದೀನಿ, ಗಾಡಿ ಚಾಲನೆ ಮಾಡಬೇಕಾದ್ರೆ ಬಹಳ ಜಾಗ್ರತೆಯಾಗಿರಿ. ವಿಶೇಷವಾಗಿ ರಾತ್ರಿ ಹೊತ್ತು ಮೀನರಾಶಿಯವರೇನಾದರೂ ಗಾಡಿ ಡ್ರೈವ್ ಮಾಡ್ತೀನಿ ಅಂತಂದರೆ, ನಿದ್ದೆ ಬರ್ತಾ ಇದೆ ಅಂತಂದರೆ ಒಂದು ಸ್ವಲ್ಪ ಸೈಡಿಗೆ ಗಾಡಿ ಹಾಕಿಬಿಟ್ಟು ಮಲಗಿ ಫ್ರೆಶ್ ಆಗಿ ಮುಖ ತೊಳ್ಕೊಂಡು ಗಾಡಿ ಓಡಿಸಿ. ರಾತ್ರಿ ಹೊತ್ತು ಗಾಡಿ ಓಡಿಸೋರು ಈ ವಾರ ಮೀನರಾಶಿಯವರು ಡಬಲ್ ಜಾಗೃತಿಯಾಗಿರಿ. ಮನೆಯಲ್ಲಿ ದಾಂಪತ್ಯದಲ್ಲಿ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯ ಬರುತ್ತೆ. ಇಬ್ಬರಲ್ಲಿ ಒಬ್ಬರು ಸೋತ್ಬಿಡಿ, ಗಂಡ ಅಥವಾ ಹೆಂಡತಿ ಇಬ್ಬರಲ್ಲಿ ಸೋತ್ಬಿಡಿ, ಒಬ್ಬರು ಸೋಲ್ಲೇಬೇಕು. ಕಚೇರಿಯಲ್ಲಿ ನಿಮ್ಮ ಮೇಲೆ ಬಾಸ್ಗೆ ಅಪಪ್ರಚಾರ ಮಾಡುವಂತಹ, ಸುಳ್ಳು ಸುದ್ದಿ ಹೇಳುವಂತಹ, ನಿಮ್ಮನ್ನು ಬಯಸುವಂತಹ ಸಂದರ್ಭಗಳು ಕಾಣ್ತಾ ಇದೆ. ಮೀನರಾಶಿಯವರು ಒಂಚೂರು ಪೇಷನ್ಸ್ ತಗೊಳ್ಳಿ ಈ ವಾರ. ವಾರಾಂತ್ಯದ ಹೊತ್ತಿಗೆ, ವೀಕೆಂಡ್ ಹೊತ್ತಿಗೆ, ಫೆಬ್ರವರಿ 28 ಮಾರ್ಚ್ 1 ಹೊತ್ತಿಗೆ ಸಂದರ್ಭಗಳೆಲ್ಲ ತಿಳಿಯಾಗುತ್ತೆ. ಮನೆಯಲ್ಲಿ ಮಂಗಳ ಕಾರ್ಯ, ಶಾರ್ಟ್ ಟ್ರಿಪ್, ಹೊರಗಡೆ ಹೋಗಿ ಊಟ ಮಾಡುವಂಥದ್ದು, ಖುಷಿ ಆಗುವಂಥ ವಾತಾವರಣ ಇರುತ್ತೆ. ಸ್ವಲ್ಪ ಈ ವಾರ ತಾಳ್ಮೆಯಿಂದಿರಬೇಕು. ಮನೆಯಿಂದ ಹೊರಡಬೇಕಾದ್ರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಎನ್ನುವ ಸ್ತೋತ್ರವನ್ನು ಪಠಣೆ ಮಾಡಬೇಕು. ಗುರುವಾರ ಅಂತಲ್ಲ, ಈ ವಾರ ಪೂರ್ತಿ ಮೇಷರಾಶಿಯವರು ಸಾಧ್ಯ ಆದರೆ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ದರ್ಶನ ಪಡೆಯೋದ್ರಿಂದ ಅತ್ಯದ್ಭುತ ಫಲ ಇದೆ. ಮೀನರಾಶಿಯವರಿಗೆ ಆಕಾಶ ನೀಲಿ ಬಣ್ಣ ಶುಭ ತರುತ್ತೆ. ನಂಬರ್ 9 ಹೆಚ್ಚಿನ ಶುಭವನ್ನು ಕೊಡುತ್ತೆ. ವೀಕ್ಷಕರೇ, ನೋಡಿದ್ರಲ್ಲ, ಫೆಬ್ರವರಿ 24ರಿಂದ ಮಾರ್ಚ್ 1ರವರೆಗೆ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರಿಗೆ ಸಾಪ್ತಾಹಿಕ ವಾರ ಭವಿಷ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಒತ್ತಿಬಿಟ್ಟು ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ನಿಮಗೂ ಕೂಡ ನನ್ನೊಟ್ಟಿಗೆ ನೇರವಾಗಿ ದೂರವಾಣಿಯಲ್ಲಿ ಮಾತಾಡಬೇಕು, ಕಷ್ಟಗಳಿಗೆ ಪರಿಹಾರ ಪಡಿಬೇಕು ಅಂದರೆ ಈಗ ಸ್ಕ್ರೋಲ್ನಲ್ಲಿ ನನ್ನ ವಾಟ್ಸಪ್ ನಂಬರ್, ಅಪಾಯಿಂಟ್ಮೆಂಟ್ ನಂಬರ್ ಹೋಗ್ತಾ ಇದೆ, ಅದಕ್ಕೆ ವಾಟ್ಸಪ್ ಮಾಡೋದಕ್ಕೆ ಮರಿಬೇಡಿ. ಅದೇ ರೀತಿ ನಾನು ಖುದ್ದಾಗಿ ನಿಮ್ಮ ಮನೆಗೆ ಬಂದು ವಾಸ್ತು ನೋಡಬೇಕು ಅಂದರೂ ಕೂಡ ನೋಡ್ತೀನಿ. ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಮಾಡೋದು ಬೇಡ. ನಿಮ್ಮ ಮನೆಗೆ ಬಂದು ವಾಸ್ತು ಡಿಫೆಕ್ಟ್ ನಿಮ್ಮ ಮುಂದೆ ತೋರಿಸಿ ಪರಿಹಾರ ಕೊಟ್ಟು ಬರ್ತೀನಿ. ವಾಸ್ತು ವಿಸಿಟ್ಗೆ ನನ್ನ ನಂಬರ್ ಸ್ಕ್ರೋಲ್ ಆಗ್ತಾ ಇದೆ, ಅದನ್ನು ನೋಟ್ ಮಾಡ್ಕೊಳ್ಳಿ. ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ವಾಹಿನಿಯಲ್ಲಿ ಪ್ರತಿದಿನ ಮಧ್ಯಾಹ್ನ 2 ಗಂಟೆಗೆ ಹೊಸ ವಿಡಿಯೋಗಳು ಅಪ್ಲೋಡ್ ಆಗುತ್ತೆ. ಅದೇ ರೀತಿ 7:30ಕ್ಕೆ ದಾರಿದೀಪ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ₹1 ಖರ್ಚು ಮಾಡಬೇಡಿ, ಖರ್ಚೇ ಇಲ್ಲದ ರೆಮಿಡಿ ಹೇಳ್ಕೊಡ್ತೀನಿ. ಆ ಕಾರ್ಯಕ್ರಮಗಳನ್ನು ಕೂಡ ವೀಕ್ಷಣೆ ಮಾಡಿ. ಪಾಡ್ಕಾಸ್ಟ್ಗಳಿರುತ್ತೆ, ಅದರಲ್ಲೂ ಅದ್ಭುತ ವಿಷಯಗಳನ್ನು ತರ್ತಾ ಇರ್ತೀವಿ. ನೋಡಿ, ಎಷ್ಟೊಂದು ವಿಷಯ ವಸ್ತುಗಳು ನಿಮ್ಮ ಮುಂದೆ ಪ್ರತಿದಿನ ಬರ್ತಾ ಇರುತ್ತೆ. ಖಂಡಿತವಾಗಿಯೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೊಂದಿಗೂ ಶೇರ್ ಮಾಡೋದಕ್ಕೆ ಮರಿಬೇಡಿ. ಮತ್ತೆ ಮುಂದಿನ ವಾರ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಸಾಪ್ತಾಹಿಕ ಭವಿಷ್ಯದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ ವೀಕ್ಷಕರೇ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.